2024ನೇ ಸಾಲಿನ ರಾಜ್ಯ ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಮಾರ್ಚ್ 14ರಂದು ಬಹುತೇಕ ಬಜೆಟ್ ಮಂಡನೆ ಆಗುವಂತ ಸಾಧ್ಯತೆಗಳಿವೆ. 16ನೇ ಬಜೆಟ್ ಮಂಡಿಸಲಿರುವಂತ ಸಿಎಂ ಸಿದ್ದರಾಮಯ್ಯ ಮಾರ್ಚ್ 14ನೇ ತಾರೀಕು ಡೇಟ್ ಫಿಕ್ಸ್ ಆಗಬಹುದು ಅಂತ. ಮಾರ್ಚ್ 10ರಿಂದ 4 ದಿನ ಜಂಟಿ ಅಧಿವೇಶನಕ್ಕೂ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ. ಹೆಚ್ಚು ಭಾರಿ ಬಜೆಟ್ ಮಂಡಿಸಿದಂತ ದಾಖಲೆ ಬರೆದಿರೋದು ಸಿಎಂ ಸಿದ್ದರಾಮಯ್ಯನವರು. ಈ ಬಾರಿ ಬಜೆಟ್ ಗಾತ್ರ 4 ಲಕ್ಷ ಕೋಟಿ ಮೀರುವಂತ ಸಾಧ್ಯತೆ ಕೂಡ ಇದೆ. ಪಂಚ ಗ್ಯಾರಂಟಿ ಜಾರಿ ಬಳಿಕ ಮಂಡನೆ ಆಗ್ತಾ ಇರುವಂತ ಮೊದಲ ಬಜೆಟ್ ಆಗಿರೋದ್ರಿಂದ ಬಜೆಟ್ ಯಾವ ರೀತಿ ಇರುತ್ತೆ ಅನ್ನೋದು ಕುತೂಹಲ. ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಗೂ ಕೂಡ ಬೂಸ್ಟ್ ಕೊಡುತ್ತಾ ಈ ಬಜೆಟ್ ಅನ್ನುವಂತ ಕುತೂಹಲವೂ ಇದೆ. ಈಗಾಗಲೇ ಇಲಾಖಾ ಪ್ರಗತಿ ಪರಿಶೀಲನೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಹೋಬಳಿಗೆ ಒಂದು ಗಾಂಧಿ ಶಾಲೆ ಪ್ರಾರಂಭಕ್ಕೆ ಚಿಂತನೆ ನಡೆಸಿದ್ದಾರಂತೆ. ಹೀಗಾಗಿ ಈ ಸಲದ ಬಜೆಟ್ನಲ್ಲಿ ಏನೆಲ್ಲ ಸಿಗುತ್ತೆ, ಯಾರಿಗೆಲ್ಲ ಲಾಭವಾಗುತ್ತೆ, ಒಂದಷ್ಟು ನಿರೀಕ್ಷೆಗಳು ಇದ್ದೇ ಇದೆ. ಈಗಾಗಲೇ ಪಂಚ ಗ್ಯಾರಂಟಿಗಳು ಜಾರಿಯಲ್ಲಿದ್ದಾವೆ. ಹೀಗಾಗಿ ಬರೀ ಪಂಚ ಗ್ಯಾರಂಟಿಗಳ ಮೂಲಕ ನೀವು ಹೋಗ್ತಾ ಇದ್ರೆ ಅಭಿವೃದ್ಧಿ ಯಾವಾಗ ಅನ್ನುವಂಥ ಪ್ರಶ್ನೆ ಕೂಡ ಇದೆಯಲ್ಲ. ಹಾಗಾಗಿ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಬಾರಿಯ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಏನೇನು ಉಲ್ಲೇಖ ಆಗುತ್ತೆ, ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅಂತೇಳಿ ಮೀಸಲಿಡ್ತಾರೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಹೆಚ್ಚು ಬಾರಿ ಬಜೆಟ್ ಮಂಡಿಸಿರುವಂಥ ದಾಖಲೆ ಇರೋದೇ ಸಿಎಂ ಸಿದ್ದರಾಮಯ್ಯನವರಿಗೆ. ಹೀಗಾಗಿ ಈ ಬಾರಿಯ ಬಜೆಟ್ ಸಂದರ್ಭದಲ್ಲಿ ಏನೆಲ್ಲ ಇರಬಹುದು ಅನ್ನುವಂಥ ಕುತೂಹಲ ಹಾಗೆ ಇದ್ದೇ ಇದೆ. ಕಳೆದ ಬಾರಿ ಬಜೆಟ್ ಮಂಡಿಸುವಂಥ ಸಂದರ್ಭದಲ್ಲಿ 3 ಗಂಟೆ 40 ನಿಮಿಷ ಅನಿಸುತ್ತೆ ಕಂಟಿನ್ಯೂಸ್ ಆಗಿ ಬಜೆಟ್ ಮಂಡಿಸಿದ್ರು. ಆಗ ಒಂದು ಗ್ಲಾಸ್ ನೀರು ಕುಡಿದಿದ್ದು ಕೂಡ ಬಜೆಟ್ ಮಂಡನೆ ಆದಮೇಲೆ, ಅಲ್ಲಿವರೆಗೂ ಕೂಡ ಏನು ಮುಟ್ಟಿರಲಿಲ್ಲ, ಎಲ್ಲೂ ಬ್ರೇಕ್ ತೆಗೆದುಕೊಂಡಿರಲಿಲ್ಲ, ಹಾಗೆ ಕಂಟಿನ್ಯೂಸ್ ಆಗಿ ಬಜೆಟ್ ಮಂಡಿಸಿದ್ರು. ಹಾಗಾಗಿ ಈ ಬಾರಿ ಏನೆಲ್ಲ ಕೊಡುಗೆಗಳು ಸಿಗ್ಬೋದು, ರಾಜ್ಯದ ಜನತೆಗೆ ಒಂದಷ್ಟು ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಬೇಡಿಕೆಗಳಿದ್ದಾವೆ, ಕೆಲವೊಂದು ಅಭಿವೃದ್ಧಿ ಕಾಮಗಾರಿಗಳ ಅರ್ಧಕ್ಕೆ ನಿಂತಿದ್ದಾವೆ, ಯಾವ್ಯಾವ ಯೋಜನೆಗೆ ಎಷ್ಟೆಷ್ಟು ಸಿಗ್ಬಹುದು. ಈಗ 5 ಗ್ಯಾರಂಟಿಗಳ ಮೂಲಕ ಏನೋ ಜನರನ್ನ ಮೇಲಕ್ಕೆತ್ತುವಂಥ ಕೆಲಸ ನಡೀತಾ ಇದೆ. ಬಟ್ ಉಳಿದ ಕಾಮಗಾರಿಗಳು ಅಥವಾ ಉಳಿದಂಥ ಅಭಿವೃದ್ಧಿ ಕೆಲಸಗಳು, ಯೋಜನೆಗಳು ಅಂತ ಬಂದಾಗ ಹೇಗೆ ಡಿವೈಡ್ ಮಾಡ್ತಾರೆ ಅಂತ. ಹಾಗಾಗಿ ಈಗ ಇಲಾಖಾವಾರು ಕೂಡ ಪರಿಶೀಲನೆ ಮಾಡೋದಕ್ಕೆ ಅಂತ ಮುಂದಾಗಿದ್ದಾರೆ. ಯಾವ ರೀತಿ ಪ್ರಗತಿ ಇದೆ, ಇನ್ನು ಎಲ್ಲೆಲ್ಲಿ ಏನೇನು ಪ್ರಗತಿ ಆಗಬೇಕು ಅಂತ ಸಿದ್ದರಾಮಯ್ಯನವರು. ಜೊತೆಗೆ ಹೋಬಳಿಗೆ ಒಂದು ಗಾಂಧಿ ಶಾಲೆ ನಿರ್ಮಿಸಬೇಕು ಅನ್ನುವಂಥ ಹೊಸ ಚಿಂತನೆಯನ್ನು ಕೂಡ ಹಾಕ್ಕೊಂಡಿದ್ದಾರಂತೆ. ಅದು ಹೇಗಿರುತ್ತೆ, ಅದರ ರೂಪುರೇಷೆ ಏನು, ಯಾವ ರೀತಿಯಾಗಿ ಅದನ್ನ ಡೆವಲಪ್ ಮಾಡ್ತಾರೆ, ಆ ಶಾಲೆಯಿಂದ ಏನೇನು ಉಪಯೋಗಗಳಾಗುತ್ತೆ, ಆ ಶಾಲೆ ಹೇಗಿರುತ್ತೆ, ಅದರ ಪರಿಕಲ್ಪನೆ ಬಗ್ಗೆ ಕೂಡ ಬಜೆಟ್ನಲ್ಲೇ ಗೊತ್ತಾಗಬೇಕಿದೆ.